ಊರಿನಲ್ಲಿಯೇ ದೊಡ್ಡ ಬಂಗಲೆ. ಆ ಬಂಗಲೆಯಲ್ಲಿ ಹನುಮಂತ ಅವನ ಹೆಂಡತಿಯ ಜೊತೆ ವಾಸ ಮಾಡ್ತಾ ಇದ್ದ. ಅವನ ಹೆಂಡತಿ ಈಗ ತುಂಬು ಗರ್ಭಿಣಿಯಾಗಿದ್ದಳು. ನಿನಗೆ ಗೊತ್ತಾ ರಾಜು, ನಾನು ಆ ದೇವ್ರ ಹತ್ರ ಎಷ್ಟು ಬೇಡ್ಕೊಂಡಿದ್ದೀನಿ ಅಂತ, ನನಗೆ ಗಂಡು ಮಗುನೇ ಆಗಬೇಕು ಅಂತ. ಚಿಂತೆ ಮಾಡಬೇಡಿ ಸಾಹೇಬ್ರೆ, ನಿಮಗೆ ಖಂಡಿತವಾಗ್ಲೂ ಗಂಡು ಮಗು ಆಗುತ್ತೆ. ಇನ್ನು ಅತ್ತಿಗೆ ಹೆರಿಗೆ ಸಮಯ ಬರೇ ಶುರು ಆಗಿದೆ. ಈಗ ನಿಮಗೆ ಒಳ್ಳೆ ಸುದ್ದಿ ಬೇಗನೆ ತಲುಪುತ್ತೆ. ಇತ್ತ ಕಡೆ ಅವನ ಹೆಂಡತಿ ದೀಪಾಗೆ 2 ಅವಳಿ ಜವಳಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಸಾಹೇಬ್ರೆ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಜನಿಸಿದ್ದಾಳೆ. 1 ಅಲ್ಲ 2 ಅವಳಿ ಜವಳಿ. ಏನು ಮಾತಾಡ್ತಾ ಇದೆಯಾ ನೀನು? ನನ್ನ ಮನೆಯಲ್ಲಿ ಹೆಣ್ಣು ಹುಟ್ಟಿದ್ಯಾ? ನನಗೆ ಹೆಣ್ಣು ಬೇಕಾಗಿಲ್ಲ. ಎಲ್ಲಾದರೂ ಎತ್ಕೊಂಡೋಗಿ ಅದನ್ನು ಬಿಸಾಕ್ಬಿಡು, ಯಾವುದಾದ್ರೂ ಹಾಳು ಬಾವಿಯಲ್ಲಿ ಹಾಕು. ನನಗೆ ಹೆಣ್ಮಕ್ಳು ಬೇಕಾಗಿಲ್ಲ. ಅಯ್ಯೋ ಸಾಹೇಬ್ರೆ, ನೀವಿದೇನು ಹೇಳ್ತಾ ಇದ್ದೀರಾ? ನನ್ನ ಕೈಯಲ್ಲಿ ಇಂಥ ಒಂದು ಪಾಪ ಮಾಡಿಸ್ತೀರಾ? ಇಲ್ಲ, ನಾನು ಹೇಳಿದ ಕೆಲಸ ಮಾಡಿದರೆ ನಾನು ನಿನಗೆ ಎಷ್ಟು ಬೇಕಾದರೂ ಹಣ ಒಡವೆ ಕೊಡ್ತೀನಿ. ಮನಸ್ಸಿಲ್ಲದಿದ್ದರೂ ಶಾಂತಮ್ಮ ಆ 2 ಅವಳಿ ಜವಳಿ ಮಕ್ಕಳನ್ನು ತೆಗೆದುಕೊಂಡು ಹೋಗುತ್ತಾಳೆ ಅಲ್ಲಿರುವ ಒಂದು ಬಾವಿಯಲ್ಲಿ ಬಿಸಾಡಲು. ಅದೇ ಸಮಯದಲ್ಲಿ ಅವಳಿಗೆ ಇಬ್ಬರು ಜಗಳ ಆಡುವ ಶಬ್ದ ಕೇಳಿಸುತ್ತದೆ. ಅಯ್ಯೋ, ಇಷ್ಟು ರಾತ್ರಿಯಲ್ಲಿ ಯಾರು ಜಗಳ ಆಡ್ತಾ ಇದ್ದಾರೆ? ಅರೆ, ಅದು ಸೌಂದರ್ಯ ಮನೆ ಅಲ್ವಾ? ಒಂದು ಸರಿ ಅಲ್ಲಿ ಹೋಗ್ಬಿಟ್ಟು ಏನಾಯ್ತು ಅಂತ ವಿಚಾರಿಸ್ತೀನಿ. ಮದುವೆ ಆಗಿ 5 ವರ್ಷ ಆಯಿತು, ಒಂದು ಸಂತಾನ ಕೊಡೋಕ್ಕಾಗಲ್ವಾ ನಿನಗೆ? ನನಗೂ ಒಂದು ಸಂತಾನ ಬೇಕಾಗಿದೆ. ಹೀಗೆ ಮಂಜುನಾಥ ಅವನ ಹೆಂಡತಿ ಸೌಂದರ್ಯ ಜೊತೆ ಜಗಳ ಆಡುತ್ತಿರುವಾಗ ಗಂಗಕ್ಕ ಅಲ್ಲಿಗೆ ಬರುತ್ತಾಳೆ. ಅರೆ ಗಂಗಕ್ಕ, ಇಷ್ಟು ರಾತ್ರಿಯಲ್ಲಿ ನೀವು ನಮ್ಮನೆಗೆ ಬಂದಿದ್ದೀರಾ? ಏನು ವಿಷಯ? ಈ ಮಗು ಯಾರ್ದು? ಈ ಮಗು ಸೇಠ್ ಹನುಮಂತಂದು. ಹಾಗೆಂದು ಹೇಳಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಅಯ್ಯೋ, ಇಷ್ಟೊಂದು ಕ್ರೂರಿನ ಆ ಸೇಟು. ಬೇಕು ಅಂದವ್ರಿಗೆ ದೇವ್ರು ಯಾವುದು ಕೊಡೋದಿಲ್ಲ. ನೋಡಿ, ನಿಮ್ಮಿಬ್ಬರಿಗೂ ಮಕ್ಕಳಿಲ್ಲ. ನನಗೆ ಈ ಮಕ್ಕಳನ್ನ ಬಿಸಾಕೋಕ್ಕೆ ಮನಸ್ಸಿಲ್ಲ. ನೀವಿಬ್ಬರು ಈ ಮಗುನ ತಗೊಳ್ಳಿ, ಇದನ್ನು ನೀವೇ ಇಟ್ಕೊಳ್ಳಿ, ನೀವೇ ಸಾಕಿ ಬೆಳೆಸಿ. ಆದರೆ ಸೇಟ್ಗೆ ಈ ವಿಷಯ ಗೊತ್ತಾಗಬಾರ್ದು. ಸೇಟ್ಗೆ ಗೊತ್ತಾಯ್ತಂದರೆ ನನ್ನ ಪ್ರಾಣ ತೆಗೀತಾರೆ. ನೀವು ಈ ಊರಿಂದ ಹೊರಟೋಗಿ ಎಲ್ಲಾದರೂ ದೂರ ವಾಸ ಮಾಡಿ ಒಂದು 5 ವರ್ಷದವರೆಗೂ. ಸರಿ ಗಂಗಕ್ಕ, ತುಂಬ ಧನ್ಯವಾದಗಳು. ಮಕ್ಕಳಿಲ್ಲ ಅನ್ನೋ ಕೊರತೆನ ನೀವು ನಮಗೆ ಪೂರ್ತಿ ಮಾಡಿದ್ರಿ. ನಾವು ಈ ಮಗುನ ತಗೊಂಡು ಹೋಗ್ತೀವಿ. ಒಂದು 5 ವರ್ಷ ಈ ಊರ ಕಡೆ ನಾವು ಕಾಲು ಸಹ ಇಕ್ಕೋದಿಲ್ಲ. ಈ ಮಕ್ಕಳು ಸೇಟ್ದು ಅಂತ ಯಾವತ್ತೂ ಸೇಟಿಗೆ ಗೊತ್ತಾಗಬಾರ್ದು. ಈ ಮಕ್ಕಳ ಪ್ರಾಣ ನಿಮ್ಮಲ್ಲಿದೆ. ನಾನು ನಿಮ್ಮನ್ನು ನಂಬಿ ಈ ಮಕ್ಕಳನ್ನ ಕೊಡ್ತಾ ಇದ್ದೀನಿ. ನಿಮ್ಮಷ್ಟು ನಂಬಿಕಸ್ಥರು ಇನ್ಯಾರೂ ಇಲ್ಲ ಇಲ್ಲಿ. ಚಿಂತೆ ಮಾಡಬೇಡ ಗಂಗಕ್ಕ, ಮಕ್ಕಳಿಲ್ಲದೆ ಇರೋ ನಮಗೆ ಮಕ್ಕಳ ಬಗ್ಗೆ ಕೊಟ್ಟಿದ್ಯಾ. ನೀನು ನಮ್ಮ ಪಾಲಿಗೆ ದೇವ್ರ ಥರ. ನಾವು ಈ ಮಕ್ಕಳನ್ನ ನಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊತೀವಿ. ಹಾಗೆಂದು ಹೇಳಿ ಆ ರಾತ್ರಿಯೇ ಇಬ್ಬರು ಗಂಡ ಹೆಂಡತಿ ಮಕ್ಕಳನ್ನು ತೆಗೆದುಕೊಂಡು ಊರು ಬಿಟ್ಟು ಹೊರಟು ಹೋಗುತ್ತಾರೆ. ಅರೆ ವಾವಣ್ಣ, ಚೆನ್ನಾಗಿದ್ಯಾ? ಅತ್ತಿಗೆ ಚೆನ್ನಾಗಿದ್ದೀರಾ? ಅಪರೂಪಕ್ಕೆ ಊರ ಕಡೆ ಬಂದಿದ್ದೀರಾ? ಏನು ವಿಷಯ? ಮಗು ಆಗಿದೆ ಹೇಳೇ ಇಲ್ವಲ್ಲ? ಮಗು ಯಾವಾಗ ಹುಟ್ಟುತ್ತಣ್ಣ ನಿಮಗೆ? ನಿಮ್ಮ ಅತ್ತಿಗೆಗೆ 2 ಮಕ್ಕಳು ನೆನ್ನೆ ರಾತ್ರಿ ಹುಟ್ಟಿತು. ನಮಗೆ ಅಲ್ಲಿ ವ್ಯಾಪಾರದಲ್ಲಿ ನಷ್ಟ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ದಿನ ಇಲ್ಲೇ ವ್ಯಾಪಾರ ಮಾಡೋಣ ಅಂತ ಬಂದ್ವಿ. ಯಾವುದಾದ್ರೂ ಮನೆ ಇದೆಯಾ? ಹಾಂ ಅಣ್ಣ, ನೀವು ನನಗೆ ನಾನು ಕಷ್ಟದಲ್ಲಿರೋವಾಗ ಎಷ್ಟೋ ಸಹಾಯ ಮಾಡಿದ್ದೀರಾ. ನಿಮಗಿಲ್ಲ ಅಂತೀನಾ? ಬನ್ನಿ, ನಾನೊಂದು ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಆ ಮನೆ ಖಾಲಿ ಇದೆ, ನಿಮ್ಮಿಬ್ಬರಿಗೂ ಸರಿ ಹೋಗುತ್ತೆ. ಅಣ್ಣ, ಈ ಊರಲ್ಲಿ ಇರೋದು ಸದ್ಯಕ್ಕೆ ಇದೊಂದೇ ಮನೆ. ಈ ಸಣ್ಣ ಮನೆಯಲ್ಲಿ ನೀವಿಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡಿ ಅಣ್ಣ. ಏನಾದರೂ ಬೇಕಂದರೆ ನನ್ನ ಹತ್ರ ಕೇಳಿ ನೀವು. ರೀ, ನೀವು ಯಾಕೆ ನಿಮ್ಮ ತಮ್ಮ ಹತ್ರ ಮಗು ನಂದು ಅಂತ ಹೇಳಿದ್ರಿ? ಅದು ನಿನ್ನೆ ಹುಟ್ಟಿದೆ ಅಂತ ಸುಳ್ಳು ಯಾಕೆ ಹೇಳಿದ್ರಿ ನೀವು? ಯಾಕೆ ಈ ಥರ ಹೇಳಿದ್ರಿ ಹೇಳಿ ನನ್ನ ಹತ್ರ ಹಾಗೆಂದು ಪ್ರಶ್ನಿಸುತ್ತಾಳೆ. ಸೌಂದರ್ಯ, ನೀನು ಮರ್ತೋಗು. ಇದು ನಮ್ಮ ಮಕ್ಕಳು, ಸೇಟ್ ಮಕ್ಕಳಲ್ಲ. ಇನ್ಮೇಲೆ ಇದು ನಮ್ಮ ಸ್ವಂತ ಮಕ್ಕಳು. ಈ ಮಕ್ಕಳಿಗೆ ಸಹ ಗೊತ್ತಾಗಬಾರ್ದು ನಾವು ಅವ್ರ ನಿಜವಾದ ಅಪ್ಪ ಅಮ್ಮ ಅಲ್ಲ ಅಂತ. ಇದು ನಮ್ಮ ಮಕ್ಕಳು. ಇತ್ತ ಕಡೆ ಸೇಠ್ ಹನುಮಂತ ಮತ್ತು ಅವನ ಹೆಂಡತಿ ದೀಪಾ ಗುರುಗಳನ್ನು ಭೇಟಿ ಮಾಡಲು ಹೋಗುತ್ತಾರೆ. ಗುರುಗಳೇ, ನಾವೆಷ್ಟೇ ಪ್ರಯತ್ನ ಮಾಡಿದ್ರೂ ನಮಗೆ ಹೆಣ್ಮಕ್ಳೇ ಆಗ್ತಾ ಇದ್ದಾವೆ. ನಮಗೆ ಗಂಡು ಸಂತಾನ ಬೇಕು. ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ. ನನಗೆ ನನ್ನ ವಂಶ ಬೆಳೆಸೋಕ್ಕಂತ ಒಂದು ಗಂಡು ಮಗು ಬೇಕು. ನೋಡು ಹನುಮಂತು, ನಿನ್ನ ಭಾಗ್ಯದಲ್ಲಿ ನಿನಗೆ ಗಂಡು ಸಂತಾನ ಇಲ್ಲವೇ ಇಲ್ಲ. ಆದರೆ ನಿನಗೆ ಗಂಡು ಸಂತಾನ ಬೇಕು ಅಂದರೆ ನಾನು ಹೇಳ್ದಂಗೆ ಮಾಡು, ಆವಾಗ ನಿನಗೆ ಗಂಡು ಮಗು ಆಗುತ್ತದೆ. ಹಾಗೆಂದು ಹೇಳಿ ಹನುಮಂತನ ಬಳಿ ಒಂದು ಉಪಾಯವನ್ನು ಹೇಳುತ್ತಾನೆ.
ಹೀಗೆ 5 ವರ್ಷಗಳು ಕಳೆಯಿತು. ಇಬ್ಬರು ಮಕ್ಕಳು ಸಹ ದೊಡ್ಡವರಾಗಿದ್ದರು. ಅಭಿನಯ, ಸೃಷ್ಟಿ, ನಾವಿಬ್ರು ನಮ್ಮ ಸ್ವಂತ ಊರಿಗೆ ಹೋಗ್ತಾ ಇದ್ದೀವಿ. ನಿಮ್ಮ ಬ್ಯಾಗ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಸರಿನಾ? ಅಪ್ಪ ಸಂಜೆ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಗಂಡ ಹೆಂಡತಿ ಮಕ್ಕಳ ಸಮೇತ 5 ವರ್ಷದ ನಂತರ ಅವರ ಮನೆಗೆ ಹಿಂತಿರುಗುತ್ತಾರೆ. ವಾವಪ್ಪ, ನಾವು ಮುಂಚೆ ಇದ್ದಿದ್ದ ಮನೆಕ್ಕಿನ್ನ ಈ ಮನೆನೇ ತುಂಬ ಚೆನ್ನಾಗಿದೆ ಅಪ್ಪ. ಈ ಊರು ಕೂಡ ಚೆನ್ನಾಗಿದೆ. ಹೌದು ಮಕ್ಕಳ, ಇದು ನಮ್ಮ ಸ್ವಂತ ಮನೆ. ಸ್ವಂತ ಮನೇಲಿ ಸಿಗೋ ಖುಷಿ ಇನ್ನೆಲ್ಲೂ ಸಿಗೋದಿಲ್ಲ ಅಲ್ವಾ? ಹೌದು ಅಮ್ಮ, ಮನೆ ಕೂಡ ಚೆನ್ನಾಗಿದೆ, ಊರು ಕೂಡ ಚೆನ್ನಾಗಿದೆ. ನಾವು ಆಟ ಆಡೋಕೆ ಹೋಗ್ತೀವಿ. ಹೌದು ಅಪ್ಪ, ನಮ್ಗೆ ಈ ಊರಲ್ಲಿ ಗೆಳೆಯರಿಲ್ಲ. ನಾವು ಆಟ ಆಡೋಕೆ ಹೋಗ್ತೀವಿ, ಗೆಳೆತನ ಮಾಡ್ತೀವಿ. ಸರಿ ಮಕ್ಕಳೇ, ಇಬ್ರು ಹುಷಾರಾಗಿ ಆಟ ಆಡ್ಕೊಂಡು ವಾಪಸ್ ಬೇಗ ಮನೆಗೆ ಬರ್ರಿ, ಆಯ್ತಾ? ಅಭಿನಯ ಮತ್ತು ಸೃಷ್ಟಿ ಆಟ ಆಡಲು ಹೋಗುವಾಗ ಅವರಿಬ್ಬರು ನಿಂತಿರುತ್ತಾರೆ. ಅಲ್ಲಿ ಒಂದು ಬಾಲ್ ಬಂದು ಬೀಳುತ್ತದೆ. ಅದೇ ಸಮಯದಲ್ಲಿ ಆ ಊರಿನ ಒಂದು ಹುಡುಗ ಆ ಬಾಲ್ ಅನ್ನು ತೆಗೆದುಕೊಳ್ಳಲು ಅಲ್ಲಿಗೆ ಬರುತ್ತಾನೆ. ಯಾರ್ ನೀವು? ನಾನ್ ನಿಮ್ಮನ್ನ ಈ ಊರಲ್ಲಿ ನೋಡೇ ಇಲ್ವಲ್ಲ? ಅದೇ ಸಮಯದಲ್ಲಿ ಆ ಹುಡುಗನ ತಂದೆ ಅಲ್ಲಿಗೆ ಬರುತ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಆ ಇಬ್ಬರ ಹೆಣ್ಣು ಮಕ್ಕಳ ನಿಜವಾದ ತಂದೆಯಾಗಿದ್ದ. ರವಿ, ಬಡವ್ರ ಜೊತೆ ಎಲ್ಲ ಮಾತಾಡಬಾರ್ದು, ನಡಿ, ಬಾಲ್ ಎತ್ಕೊಂಡು ನಡಿ, ಇಂಥವ್ರ ಜೊತೆ ಸವಸ ಮಾಡಬಾರ್ದು ಹಾಗೆಂದು ಹೇಳಿ ಮಗನನ್ನು ಕರೆದುಕೊಂಡು ಹೊರಟು ಹೋಗುತ್ತಾನೆ. ಮನೆಗೆ ಬಂದ ನಂತರ ಅವನ ಮಗ ರವಿ ಹುಷಾರು ತಪ್ಪುತ್ತಾನೆ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ನನ್ನ ಮಗ ತುಂಬಾನೇ ಹುಷಾರು ತಪ್ತಾ ಇದ್ದಾನೆ. ಅವನು ಸರಿ ಹೋದ್ರೆ ನಾನು ಹುಷಾರು ತಪ್ತಿದ್ದೀನಿ. ಇದು ಯಾಕೆ ಹೀಗಾಗ್ತಾ ಇದೆಯೋ ಅಂತ ಗೊತ್ತಾಗ್ತಿಲ್ಲ. ನೀವು ಒಂದ್ಸರಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ವಿಚಾರಿಸಿ. ಇತ್ತ ಕಡೆ ಅಭಿನಯ ಮತ್ತು ಸೃಷ್ಟಿ ಇಬ್ಬರು ಮಕ್ಕಳು ಶಾಲೆಗೆ ಸೇರಿಕೊಂಡಿದ್ದರು. ಶಾಲೆ ಮುಗಿಸಿ ಇಬ್ಬರು ಸೇಠ್ನ ಮನೆ ಮುಂದೆಯಿಂದಾನೇ ಅವರ ಮನೆಗೆ ಹಿಂತಿರುಗುತ್ತಿದ್ದರು. ಪ್ರತಿದಿನ ಹೀಗೆ ನಡೆಯುತ್ತಿತ್ತು. 2 ತಿಂಗಳಾಯಿತು. ನನ್ನ ಮಗ ಇನ್ನೂ ಹಾಸಿಗೆ ಹಿಡ್ಕೊಂಡಿದ್ದಾನೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ನನ್ನ ಮಗ ಶಾಲೆಗೆ ಸಹ ಹೋಗಿಲ್ಲ. ಏನು ಮಾಡೋದು? ನೋಡಿ ಮಾಲೀಕ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮಗ ರವಿನ ಸಿಟಿಗೆ ಕರ್ಕೊಂಡೋಗಿ, ಅಲ್ಲಿ ಅವನು ಚೆನ್ನಾಗಿ ಓದ್ತಾನೆ. ಈ ಹಳ್ಳಿಯಲ್ಲಿ ಬೇಡ. ಕೆಲಸದವನು ಹಾಗೆಂದು ಹೇಳಿದಾಗ ಹನುಮಂತ ಅವನ ಮಗ ರವಿಯನ್ನು ಸಿಟಿಗೆ ಕರ್ಕೊಂಡು ಹೋಗಿ ಸೇರಿಸ್ತಾನೆ. ಇಷ್ಟು ದಿನ ಎಲ್ಲನೂ ಚೆನ್ನಾಗಿತ್ತು, ಆದರೆ ಇತ್ತೀಚೆಗೆ ನನ್ನ ಮಗನಿಗೆ ಹುಷಾರು ಜಾಸ್ತಿನೇ ತಪ್ಪಿದೆ. ಅದಕ್ಕೆ ನಾನು ಅವನನ್ನು ಸಿಟಿಗೆ ಕರ್ಕೊಂಡು ಹೋದೆ. ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ನೀವೇ ಸ್ವಲ್ಪ ಹೇಳಿ. ಹನುಮಂತು, ಇವೆಲ್ಲ ನೀನು ಮಾಡಿರೋ ಕರ್ಮಗಳು, ಸರಿನಾ? ನೀನು ಮಾಡಿರೋ ಕರ್ಮ ಇವತ್ತು ನಿನ್ನನ್ನು ಈ ಥರ ಮಾಡಿಸ್ತಾ ಇದೆ. 3 ತಿಂಗಳಿಂದ ಈ ಹಳ್ಳಿಯಲ್ಲಿ ಏನಾಯಿತು ಅಂತ ನೀನೇ ಯೋಚನೆ ಮಾಡು. ಹಾಗೆಂದು ಹೇಳಿ ಮನಸ್ಸಿನಲ್ಲಿ ಆಲೋಚನೆ ಮಾಡುತ್ತಾನೆ. ನಾನು ನಿನ್ನ ಹತ್ರ ಹೇಗಂತ ಹೇಳಿ ಹನುಮಂತು, ಇವೆಲ್ಲ ನಿನ್ನ 2 ಮಕ್ಕಳಿಂದಾನೇ ನಡೀತಾ ಇದೆ. ಸ್ವಾಮೀಜಿ ಹೇಳಿದ್ದು ನೆನಪಿದೆ ಅಲ್ವಾ? 3 ತಿಂಗಳಿಂದಾನೇ ಇದೆಲ್ಲ ಶುರು ಆಯಿತು ಅಂತ ಹೇಳ್ತಾ ಇದ್ದಾರೆ. ಆ ಥರ ಏನಾಯಿತು ನಮ್ಮ ಹಳ್ಳಿಯಲ್ಲಿ 3 ತಿಂಗಳಿಂದೆ ಅಂತ ಪತ್ತೆ ಹಚ್ಚು ಬೇಗ. ನಿನಗೆ ಗೊತ್ತಿದ್ರೆ ಅದು ಹೇಳು. ಮಾಲೀಕ್ರೆ, ನನಗೆ ಗೊತ್ತಿರೋ ಪ್ರಕಾರ ಮಂಜುನಾಥ 3 ತಿಂಗಳು ಮುಂಚೆನೇ ಅಲ್ವಾ ಈ ಹಳ್ಳಿಗೆ ಬಂದಿದ್ದು, ಅವ್ರ 2 ಮಕ್ಕಳನ್ನ ಕರ್ಕೊಂಡು. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಹಾಂ, ಸರಿಯಾಗಿ ಹೇಳ್ತಾ ಇದೆಯಾ. ಅವರು 3 ತಿಂಗಳಿಂದನೇ ಅಲ್ವಾ ಬಂದಿದ್ದು. ನಡಿ, ಅವ್ರ ಮನೆಗೆ ಹೋಗೋಣ. ಹಾಗೆಂದು ಹೇಳಿ ಹನುಮಂತ ಮತ್ತು ಅವನ ಕೆಲಸದವನು ರಾಜು ಇಬ್ಬರು ಸೇರಿ ಮಂಜುನಾಥನ ಮನೆಗೆ ಹೋಗುತ್ತಾರೆ. ಅರೇ ಸೇಠ್, ನೀವೇನಿಲ್ಲಿ? ಅಪರೂಪಕ್ಕೆ ನಮ್ಮಂತ ಬಡವ್ರ ಮನೆಗೆ ಬಂದಿದ್ಯಾ? ಏನು ವಿಚಾರ? ನೋಡು, ನಿಮ್ಮ 2 ಮಕ್ಕಳನ್ನ ಕರ್ಕೊಂಡು ಈ ಊರಿಂದ ಹೊರಟೋಗ್ಬಿಡಿ. ನಿಮ್ಮಿಬ್ಬರು ಮಕ್ಕಳು ದರಿದ್ರ ನಮ್ಮ ಪಾಲಿಗೆ. ಅವರು ಈ ಊರಿಗೆ ಬಂದಾಗಿಂದ ನಮಗೆ ಬರೀ ಕೆಟ್ಟದೇ ಆಗ್ತಾ ಇದೆ. ಆದರೆ ಸೇಠ್, ನೀವು ಸಡನ್ನಾಗಿ ನಮ್ಮನ್ನು ಈ ಥರ ಊರು ಬಿಟ್ಟು ಹೋಗಿ ಅಂದರೆ ನಾವು ಎಲ್ಲಿಗಂತ ಹೋಗೋಣ ಹೇಳಿ? ನೀವು ಊರು ಬಿಟ್ಟು ಹೋಗಿಲ್ಲ ಅಂದರೆ ನಾನು ಕತ್ತಿ ಹಿಡಿದು ಆಚೆ ಹಾಕಬೇಕಾಗುತ್ತೆ. ನಿಮ್ಮ 2 ಮಕ್ಕಳು ಈ ಊರಿಗೆ ದರಿದ್ರ. ಊರಿನ ಜನರಿಗೆಲ್ಲ ನಿಮ್ಮ ಮಕ್ಕಳ ಬಗ್ಗೆ ಹೇಳ್ತೀನಿ. ಆ ನಿಮ್ಮ ದರಿದ್ರ ಮಕ್ಕಳನ್ನ ಕರ್ಕೊಂಡು ಹೋಗಿ. ನಾನು ಎಲ್ಲ ಆಚೆ ನಿಂತ್ಕೊಂಡು ಕೇಳಿಸ್ಕೊಂಡೆ. ಈ ಬ್ಯಾಗ್ನ ತಗೊಳ್ಳಿ, ಇದರಲ್ಲಿ ಹಣ ಒಡವೆಗಳಿದ್ದಾವೆ. ನೀವಿಬ್ಬರು ಈ ಊರು ಬಿಟ್ಟು ಹೊರಟೋಗಿ, ಮತ್ತೆ ಈ ಕಡೆ ತಲೆ ಹಾಕಬೇಡಿ. ಆದರೆ ಈ ಹಣ ಒಡವೆ ಎಲ್ಲ ಎಲ್ಲಿಂದ ಸಿಕ್ತು? ಇವೆಲ್ಲ ನಮ್ಗೆ ಯಾಕೆ ಕೊಡ್ತಾ ಇದ್ದೀರಾ ನೀವು? ಈ 2 ಮಕ್ಕಳನ್ನ ಕೊಂದರೆ ನಾನು ನಿನಗೆ ಹಣ ಒಡವೆನ ಕೊಡ್ತೀನಿ ಅಂತ ಸೇಠ್ ಹೇಳಿದ್ದ ನನಗೆ. ಅದೇ ಹಣ ಮತ್ತು ಒಡವೆ ಇದನ್ನು ತಗೊಂಡು ಹೋಗಿ, ನಿಮ್ಮ ಮಕ್ಕಳದೇ ಇವು. ಹಣ ಮತ್ತು ಒಡವೆಗಳನ್ನು ತೆಗೆದುಕೊಂಡು 2 ಮಕ್ಕಳನ್ನು ಕರೆದುಕೊಂಡು ಮಂಜುನಾಥ ಅವನ ಹೆಂಡತಿಯ ಜೊತೆ ಊರನ್ನು ಬಿಡುತ್ತಾನೆ. ಇಬ್ಬರು ಒಂದು ಕಾಡಿಗೆ ಸೇರುತ್ತಾರೆ. ಅಮ್ಮ, ನಮ್ಮ ಹಳೆ ಮನೆ ತುಂಬ ಚೆನ್ನಾಗಿತ್ತು. ನಾವು ಶಾಲೆಗೆ ಸಹ ಹೋಗ್ತಿದ್ವಿ. ಆದರೆ ನಮಗೆ ಇಲ್ಲಿ ಯಾವ ಗೆಳೆಯರು ಸಹ ಇಲ್ಲ. ಶಾಲೆಯಲ್ಲಿ ನನಗೆ ತುಂಬ ಗೆಳೆಯರಿದ್ರು. ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದ್ರಿ?
ಮಕ್ಕಳೇ, ಇನ್ಮೇಲೆ ಇದೇ ನಮ್ಮ ಮನೆ. ಈ ಕಾಡಿಂದ ಆಚೆ ನಾವು ಎಲ್ಲೂ ಹೋಗಂಗಿಲ್ಲ, ಸರಿನಾ? ಇದೇ ನಮ್ಮ ಮನೆ. ನಿಮಗೆ ಗೆಳೆಯರು ಯಾಕೆ? ನೀವಿಬ್ಬರೇ ಗೆಳೆಯರಾಗಿ ಇರಿ. ಸರಿ ಅಮ್ಮ, ನೀವು ಹೇಳ್ದಂಗೆ ಆಗಲಿ. ನಾನು ಮತ್ತು ಅಕ್ಕ ಇಬ್ಬರು ಬೆಸ್ಟ್ ಫ್ರೆಂಡ್ ಥರ ಇರ್ತೀವಿ. ಸಮಯ ಸಾಗಿದಂತೆ ಇಬ್ಬರು ಅಕ್ಕ ತಂಗಿ ಅಭಿನಯ ಮತ್ತು ಸೃಷ್ಟಿ ಬೆಳೆದು ನಿಂತಿದ್ದರು. 20 ವರ್ಷಗಳಾಗಿದ್ದವು. ಇಬ್ಬರು ನೋಡಲು ತುಂಬ ಸೌಂದರ್ಯವತಿಯಾಗಿದ್ದರು. ಹಾಗೆ ಇಬ್ಬರು ಮನೆಯ ಎಲ್ಲ ಕೆಲಸಗಳಲ್ಲಿ ನಿಪುಣರಾಗಿದ್ದರು. ಅವರಿಬ್ಬರು ಕೆಲಸ ಮಾಡುವುದನ್ನು ನೋಡಿ ಅವಳ ತಾಯಿ ತುಂಬಾ ಖುಷಿ ಪಡುತ್ತಿದ್ದಳು. ಹೀಗೆ ಒಂದು ದಿನ ಅಭಿನಯ ಮತ್ತು ಸೃಷ್ಟಿ ನದಿಯ ತೀರದಲ್ಲಿ ನಿಂತುಕೊಂಡು ಹಾಸ್ಯವನ್ನು ಮಾಡುತ್ತಾ ಮಾತನಾಡುತ್ತಾ ಇದ್ದರು. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಜೋರಾಗಿ ಕಿರುಚಾಡುತ್ತಾ ಇದ್ದ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನಿಮಗೆ? ಯಾರಾದರೂ ಇದ್ದೀರಾ? ನನ್ನನ್ನು ಇಲ್ಲಿಂದ ಆಚೆ ಕಡೆ ದಾಟಿಸ್ತೀರಾ? ನಾನು ಈ ನದಿ ದಾಟಬೇಕು. ನಿಮಗೆ ಕೇಳಿಸ್ತಿದ್ಯಾ? ಆ ಹುಡುಗನ ಶಬ್ದ ಸೃಷ್ಟಿಯ ಕಿವಿಗೆ ಬೀಳುತ್ತದೆ. ಅಕ್ಕ, ಆ ಹುಡುಗ ನದಿ ದಾಟೋಕೆ ಸಹಾಯ ಕೇಳ್ತಾ ಇದ್ದಾನೆ, ಬಾ. ಅಭಿನಯ ಆ ಹುಡುಗನನ್ನು ನದಿ ದಾಟಲು ಸಹಾಯ ಮಾಡುತ್ತಾಳೆ. ಅರೆ, ಯಾರು ನೀನು? ನಿನ್ನ ಹೆಸರೇನು? ನಾವು ನಿನ್ನನ್ನು ಈ ಊರಲ್ಲಿ ಮುಂಚೆ ಯಾವತ್ತೂ ನೋಡೇ ಇಲ್ಲ. ಯಾರು ನೀನು? ಇಲ್ಲಿಗೆ ಏನಕ್ಕೆ ಬಂದಿದ್ಯಾ? ಸೃಷ್ಟಿ ಹಾಗೆಂದು ಪ್ರಶ್ನಿಸುತ್ತಾಳೆ. ಅರೆ, ನಾನು ಬೇರೆ ಊರವನಲ್ಲ. ನನ್ನ ಹೆಸರು ರವಿ ಅಂತ. ನಾನು ಸಿಟಿಯಲ್ಲಿ ಓದೋದಕ್ಕಂತ ಹೋಗಿದ್ದೆ. ಹನುಮಂತ ಇದ್ದಾರೆ ಅಲ್ವಾ ಈ ಊರಿನ ಸೇಠ್, ನಾನು ಅವರ ಮಗ. ಇದು ನನ್ನದೇ ಸ್ವಂತ ಊರು. ಇಷ್ಟು ದಿನ ಅಲ್ಲಿ ಇದ್ದೆ. ಅದಕ್ಕೆ ಇವತ್ತು ನಾನು ನನ್ನ ತಂದೆಯನ್ನು ನೋಡೋದಕ್ಕಂತ ಊರಿಗೆ ಬಂದಿದ್ದೀನಿ. ಓಹೋ, ಅದೇ ರವಿನಾ ನೀನು? ನಾವಿಬ್ರು ಮುಂಚೆನೂ ಭೇಟಿಯಾಗಿದ್ವಲ್ಲ. ಸಣ್ಣ ವಯಸ್ಸಲ್ಲಿದ್ದಾಗ ನಿನ್ನ ಬಾಲ್ ನಮ್ಮ ಹತ್ರ ಬಂದಿತ್ತು, ನೆನ್ಪಿದ್ಯಾ? ಮಾತನಾಡುತ್ತಾ ರವಿಗೆ ಅಭಿನಯದ ಮೇಲೆ ಮನಸ್ಸಾಗುತ್ತದೆ. ರವಿ ಮನೆಗೆ ಬಂದು ನೋಡಿದಾಗ ಅವನ ತಂದೆ ಹನುಮಂತ ಹಾಸಿಗೆ ಹಿಡಿದಿರುತ್ತಾನೆ. ಅಪ್ಪ, ನಿಮಗೆ ಹುಷಾರಿಲ್ಲ. ನೀವು ಹಾಸಿಗೆನ ಹಿಡಿದಿದ್ದೀರಾ. ನನಗೆ ಒಂದು ಮಾತು ಸಹ ಹೇಳಿಲ್ವಲ್ಲ ಅಪ್ಪ. ನೀವು ಹೇಳಿದಿದ್ರೆ ನಾನು ನಿಮ್ಮನ್ನು ನೋಡೋದಕ್ಕೆ ಬೇಗನೆ ಬರ್ತಿದ್ದೆ. ನಡೀರಿ ಅಪ್ಪ. ನೀನು ಹೀಗೆ ಹೇಳ್ತೀಯ ಅಂತಲೇ ನಾನು ನಿನಗೆ ಹೇಳಿಲ್ಲ ಮಗನೇ. ಈ ಊರಿಗೆ ಬಂದರೆ ನೀನು ಹುಷಾರು ತಪ್ತೀಯ. ನೀನು ಏನಕ್ಕೆ ಬಂದೆ? ನನಗೆ ಒಂದು ಫೋನ್ ಆದರೂ ಮಾಡಿಬಿಟ್ಟು ಹೇಳಬೇಕಿತ್ತಲ್ವಾ? ನೀನು ಇಲ್ಲಿಂದ ಹೊರಟೋಗು. ಇಲ್ಲ ಅಪ್ಪ, ನಾನು ಇಲ್ಲಿಂದ ಹೋಗೋದಿಲ್ಲ. ನೀವು ಸರಿ ಹೋಗೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಹೀಗೆ ದಿನಗಳು ಕಳೆದಂತೆ ಅಭಿನಯ ಮತ್ತು ರವಿಯಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಆದರೆ ಒಂದು ದಿನ ರವಿ ಹಾಸಿಗೆಯನ್ನು ಹಿಡಿಯುತ್ತಾನೆ. ಮಗನೇ, ನಾನು ನಿನಗೆ ಮುಂಚೆನೇ ಹೇಳಿದ್ದೆ, ನೀನು ಈ ಊರಿಗೆ ಬಂದರೆ ನೀನು ಹಾಸಿಗೆ ಹಿಡಿತೀಯಾ ಅಂತ. ನಾನಿವಾಗ ಏನು ಮಾಡಬೇಕು? ನನ್ನ ತಲೆ ಓಡ್ತಾ ಇಲ್ಲ. ನಾನು ಗುರುಗಳನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಒಂದು ಪರಿಹಾರನ ಹುಡುಕ್ತೀನಿ. ಮರುದಿನ ರಾಜು ಅವರ ಗುರುಗಳನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ಗುರುಗಳೇ, ಇವೆಲ್ಲ ಯಾಕೆ ಹೀಗಾಗ್ತಿದೆ? ನೀವೇ ಪರಿಹಾರನ ಕೊಡಿ. ನಾನು ಹುಷಾರು ತಪ್ತೀನಿ. ಅದಾದಮೇಲೆ ನನ್ನ ಮಗ ಹುಷಾರು ತಪ್ತಿದ್ದಾನೆ. ಇಷ್ಟು ದಿನ ಇವ್ಯಾವೂ ಇರಲಿಲ್ಲ, ಈಗ ಮತ್ತೆ ಹೀಗೆ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನಿನ್ನ 2 ಹೆಣ್ಣು ಮಕ್ಕಳು. ಅವರು ಸತ್ತಿಲ್ಲ, ಅವರಿಬ್ಬರು ಬದುಕಿದ್ದಾರೆ. ನೀನು ಊರಿಂದ ಆಚೆ ಕಳಿಸ್ದೆ ಅಲ್ವಾ ಮಂಜುನಾಥ, ಅವರ ಮಕ್ಕಳೇ ಅವರು. ಏನು ಹೇಳ್ತಾ ಇದ್ದೀರಾ ಗುರುಗಳೇ? ಅಭಿನಯ ಮತ್ತು ಸೃಷ್ಟಿ ನನ್ನ ಮಕ್ಕಳ? ಮಂಜುನಾಥ ಸಾಕ್ತಾ ಇರೋದು ನನ್ನ ಸ್ವಂತ ಮಕ್ಕಳ? ಮಾತನ್ನು ಕೇಳಿ ರವಿಗೆ ಆಶ್ಚರ್ಯವಾಗುತ್ತದೆ. ಅಪ್ಪ, ಏನು ಹೇಳ್ತಾ ಇದ್ದೀರಾ ನೀವು? ಅಭಿನಯ ನಿಮ್ಮ ಸ್ವಂತ ಮಗಳ? ಆದರೆ ನಾನು ಅಭಿನಯ ಪ್ರೀತಿ ಮಾಡ್ತಾ ಇದ್ದೀವಿ. ನಾವಿಬ್ಬರು ಮದುವೆ ಮಾಡ್ಕೊಬೇಕಂತ ಆಸೆ ಇಟ್ಕೊಂಡಿದ್ದೀವಿ. ರವಿ, ನೀನು ಹನುಮಂತನ ಸ್ವಂತ ಮಗು ಅಲ್ಲ, ನೀನು ದತ್ತು ಪಡೆದ ಪುತ್ರ. ನೋಡು ಹನುಮಂತ, ಇದಕ್ಕೆಲ್ಲ ಇರೋದು ಒಂದೇ ಉಪಾಯ. ನಿನ್ನ ಇಡೀ ಆಸ್ತಿನ ಅಭಿನಯ ಮತ್ತು ಸೃಷ್ಟಿಗೆ ಬರೆದುಕೊಡು. ಮತ್ತು ನಿನ್ನ ಮಗನ ಮದುವೆನ ಅಭಿನಯ ಜೊತೆ ಮಾಡಿಕೊಡು. ಅಷ್ಟೇ. ಆವಾಗ ನಿನ್ನ ಪಾಪ ಎಲ್ಲ ಕಳೆಯುತ್ತದೆ. ಆನಂತರ ನೀನು ಕಾಶಿಗೆ ಹೊರಟು ಹೋಗು. ನಾನು ಕೈ ಮುಗಿದು ಕೇಳ್ತೀನಿ, ಇವನ ಜೊತೆ ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಡಿ. ಸರಿ, ಇಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ನಂದು ಒಂದು ಷರತ್ತಿದೆ. ನೀನು ಅವಳ ನಿಜವಾದ ತಂದೆ ಅಂತ ಅವರಿಬ್ಬರಿಗೂ ಗೊತ್ತಾಗಬಾರ್ದು. ಖಂಡಿತ ಇಂಥ ಪಾಪಿನ ಅವರು ತಂದೆಯಾಗಿ ಕೂಡ ಅವರು ಸ್ವೀಕರಿಸೋದಿಲ್ಲ. ನಾನು ಇದನ್ನು ಅವ್ರ ಹತ್ರ ಹೇಳೋಲ್ಲ. ಹೀಗೆಯೇ ಕೆಲವು ದಿನಗಳ ನಂತರ ಅಭಿನಯಳ ಮದುವೆ ರವಿಯ ಜೊತೆ ನಡೆಯುತ್ತದೆ. ಊರಿನ ದೊಡ್ಡ ಬಂಗಲೆ ಮತ್ತು ಹನುಮಂತನ ಎಲ್ಲ ಆಸ್ತಿ ಈಗ ಅಭಿನಯ ಮತ್ತು ಸೃಷ್ಟಿಯ ಹೆಸರಾಯಿತು. ಅಭಿನಯ ಮತ್ತು ರವಿ ಇಬ್ಬರು ಸಂತೋಷದಿಂದ ಜೀವನ ಮಾಡಲು ಶುರು ಮಾಡುತ್ತಾರೆ. ಈಗ ಬಡತನ ಸಹ ಇರಲಿಲ್ಲ. ಅವರಿಬ್ಬರು ಸುಖದಿಂದ ಇದ್ದರು. ಆನಂತರ ಹನುಮಂತ ಸನ್ಯಾಸಿಯಾಗಲು, ಅವನ ಪಾಪವೆಲ್ಲ ಕಳೆದುಕೊಳ್ಳಲು ಕಾಶಿಯ ಕಡೆಗೆ ಪ್ರಯಾಣ ಮಾಡುತ್ತಾನೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.